ಹೇ ಗಾಯ್ಸ್, ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಡಿ ಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿ ಇದ್ದೀನಿ ಗೈಸ್. ಹಳೆ ರೂಮಲ್ಲೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಅಕ್ಕ ಎಲ್ಲ ಹೊರಗಡೆ ಹೋಗಿದ್ದಾಳೆ. ನನಗೆ ಇಲ್ಲೇ ಬಂದು ಅಭ್ಯಾಸ, ಬಟ್ ಈಗ ನಾನು ಈ ರೂಮಲ್ಲಿ ಇಲ್ಲ, ನಾನು ಇನ್ನೊಂದು ರೂಮಲ್ಲಿ ಇದ್ದೀನಿ. ಯಾಕೆ ಅಂದರೆ ನನಗೆ ಯಾರಿಗೂ ಹರ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಅವಳಿಗೆ ಇದೇ ಅಭ್ಯಾಸ ಅಂತೆ, ಏನು ಮಾಡೋದು. ಸೊ ಮುಚ್ಚಿಟ್ಕೊಂಡು ಗುದ್ದಾಡೋಕ್ಕಾಗಲ್ಲ. ಆ್ಯಂಡ್ ನಾನು ಇಲ್ಲೇ ಇರ್ತೀನಿ, ನಾನು ಬಿಟ್ಕೊಡಲ್ಲ ರೂಮು ಅಂದರೆ ಅವಳು ಒಂಥರ, ಮತ್ತು ಒಂದಿನ ಎದ್ಬಿಟ್ಟು ಬೇಕಾದ್ರೆ ವಾಪಸ್ ಗಂಟು ಮುಟ್ಟೆ ಕಟ್ಟಿಬಿಡ್ತಾಳೆ ಅವಳು. ಹಾಗಾಗಿ ನಾನೇ ಅಡ್ಜಸ್ಟ್ ಮಾಡ್ಕೋತೀನಿ. ಎಷ್ಟು ದಿನ ಇರ್ತೀವಿ, ಎಲ್ಲ ಒಟ್ಟಿಗೆ ಚೆನ್ನಾಗಿರೋಣ ಅಂತ. ನಾನು ಊರಿಗೆ ಹೋಗೋಣ ಅಂದ್ಕೊಂಡೆ, ನನಗೊಂದು ಫಂಕ್ಷನ್ ಬೇರೆ ಇತ್ತು, ಬಟ್ ಯಾಕೋ ಅದು ಕ್ಯಾನ್ಸಲ್ ಆಯಿತು. ಸೊ ಹಾಗಾಗಿ ಹೋಗಲಿ, ಇಲ್ಲೇ ಹೆಂಗೋ ಒಂದು ಗಟ್ಟಿ ಮನಸ್ಸು ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡಿರೋಣ ಅಂತ ಇದ್ಬಿಟ್ಟಿದ್ದೀನಿ. ಶ್ವೇತಾ ಅಂದ್ರೇ ಅಡ್ಜಸ್ಟ್ಮೆಂಟ್ ಅಲ್ಲ. ಬನ್ನಿ, ನಮ್ಮಮ್ಮ ಇವತ್ತು ಒಂದು ಹೊಸ ರೆಸಿಪಿ ಮಾಡಿದ್ದಾರೆ. ಹೊಸದೇನಲ್ಲ, ಸದ್ಯಕ್ಕೆ ಇವಾಗ ಏನೋ ಒಂದು ರೆಸಿಪಿ ಮಾಡಿದ್ದಾರೆ, ಅದೇನು ಅಂತ ಹೇಳ್ತೀನಿ ಬನ್ನಿ. ಚಿಂಟು ಸ್ನಾನ ಕಕ್ಷ ಇಲ್ಲಿ ಕಕ್ಷ ಹೇಳಿದ್ದೇನೆ, ಚಿಂಟು ಜೊತೆ ಇರ್ತೀನಿ ಅಂದ. ಗೈಸ್, ಫುಲ್ ಮೋಡ ಇದೆ, ಜೋರು ಮಳೆ ಬಂದು ಹೋಗಿದೆ ನೋಡಿ. ಇನ್ನೂ ಮೋಡ ಮೋಡ ಇದೆ. ತೆಗೆದಕ್ಕೆ ಸ್ವಲ್ಪ ಬಂದೆ ತಟ್ಟು ಸೈಡ್ ಅಲ್ಲವೇ. ಗೈಸ್ ಬನ್ನಿ, ನಮ್ಮಮ್ಮ ಪುರಿಗೇನು ಮಾಡಿದ್ದಾರೆ. ಬನ್ನಿ ಗಿಣ್ತೀನಣ್ಣ. ಸಕ್ಕತ್ತಾಗಿದೆ. ಹಾ whatever you feel, you should say that. ಗೈಸ್, ನಮ್ಮ ಚಿಂಟುಗೆ ಕಣ್ಣೇನೋ ಸ್ಕ್ರ್ಯಾಚ್ ಆಗಿದೆ, ಏನೋ ಸ್ವಲ್ಪ ಮಾರ್ಕ್ ಕಾಣ್ತಾ ಇದೆ. ಅದಕ್ಕೇ ನೋಡೋಣ, ಕಣ್ಣು ಮುಚ್ಕೊಂಡು ಮಲ್ಕೋ ಸ್ವಲ್ಪ ಹೊತ್ತು ಅಂತ ಹೇಳಿದ್ದೀವಿ, ಸರಿ ಹೋಗುತ್ತೇನೋ ಅಂತ. ಅವನಂತೂ ಕಣ್ಣು ಮುಚ್ಕೊಂಡು ಮಲ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಪುಟ್ಟ 5 ನಿಮಿಷನೂ ಆಗಿಲ್ಲ ಪುಟ್ಟ. ಎದ್ದೇನ್ ಮಾತಾ ಮಾಡ್ತೀಯ? ಕಣ್ ಸರಿ ಹೋಗ್ಬೇಡ. ಹೊತ್ತು ಬಂಗಾಲ ಏನ್ ಎದ್ದೊಳ್ತೀನಿ ಎದ್ದೊಳ್ತೀನಿ. 1 ನಿಮಿಷ ಆಯ್ತು ಈಗ. ಆಗಲ್ಲ ಮಲ್ಕೊಳ್ಳೋದಕ್ಕೆ. ಎದ್ದೊಳ್ತೀನಿ. ಸುಮ್ಮ ಮಲ್ಕೋ ಪುಟ್ಟ. ವಿಡಿಯೋ ಮಾಡಿದ್ ಸಾಕು. ಮಾಡಿಲ್ಲ ಪುಟ್ಟ. ಮಾಡ್ತಿದ್ದ ಇಲ್ಲ ಪುಟ್ಟ. ಏನು ವಿಡಿಯೋ ಮಾಡ್ತಿದ್ದೆ? ಅದು ನಾನು ಮೊಬೈಲ್ ನೋಡ್ತಾ ಇದ್ದೀನಿ. ಹೌದು ಪುಟ್ಟ. ಪುತ್ತ ಪುತ್ತ ಆ ನೋವು ಈ ನೋವು ಯಾವ ಬೇಡ, ಕಣ್ಣು ಓಪನ್ ಮಾಡ್ತೀನಿ. ಬೇಡಮ್ಮ. ಆ ಮಾಮಂಗೆ ಹೇಳು, ನಾನು ಫೋನ್ ತರಕ್ಕೆ ಹೇಳು. ಕಣ್ಣೇ ಮುಚ್ಕೊಂಡಿದ್ಯಾ? ನೀನು
ಫೋನ್ ಓಪನ್ ಮಾಡು. ಏನಕ್ಕೆ? ಆ್ಯಸ್ ಎ ಮದರ್ ನನಗೆ ನಮ್ಮ ಚಿಂಟನ್ ಮುದ್ದು ಮಾಡೋಕ್ಕೆ ತುಂಬ ಇಷ್ಟ, ಅವನನ್ನು ರೇಗ್ಸೋಕ್ಕೆ ಇಷ್ಟ. ನೋಡಿ ಅವನಿಗೆ ಅವನೇ ಸಮಾಧಾನ ಮಾಡಿಕೊಂಡು ಮಲ್ಕೋ ಅಂತ ಪಾಚಿಸ್ತಾ ಇದ್ದಾನೆ. ಸುಮ್ಮ ಮಲಿಕೊಳ್ಳು ಸ್ವಲ್ಪ ಹೊತ್ತು. ನಾನೇ ನಿದ್ದೆ ಮಾಡಿಸ್ಕೊತಾ ಇದ್ದೀನಿ. ಜೋಜೋ ಲಾಲಿ ಕಂದಮ್ಮ ಮುದ್ದು ನನ್ನ ಕಂದಮ್ಮ. ನಿದ್ದೆ ಬರಬೇಕು ನಿನಗೂ. ನೋಡಿ ಗೈಸ್, ಜೋಜೋ ಹೇಳಿದ್ರೆ ನೀನು ಜೋಜೋ ಕೇಳಿದ್ರೆ ನಂಗೆ ನಿದ್ದೆ ಬರಲ್ಲ ಅಂತ ಹೇಳಿ ನನ್ನನ್ನು ಸುಮ್ಮನಿರಿಸ್ತಾ ಇದ್ದಾನೆ. ನಮ್ಮ ಚಿಂಟು ಬರೀ ರಾತ್ರಿ ಹೊತ್ತು ಅಷ್ಟೇ ನಿದ್ದೆ ಮಾಡೋದು, ಬೆಳಗ್ಗೆ ಹೊತ್ತು ಒಂದು ನಿಮಿಷವೂ ಸುಮ್ಮನೆ ಇರಲ್ಲ, ಫುಲ್ ಆ್ಯಕ್ಟಿವ್ ಆಗಿರ್ತಾನೆ. ಅಂಥವನಿಗೆ ಕಣ್ಣು ಮುಚ್ಕೊಂಡು ಮಲ್ಕೊ ಅಂದರೆ ಆಗುತ್ತಾ ಹೇಳಿ? ಮಲಿಕಳು. ಹುಚ್ಚು ಹುಚ್ಚು ನಾಯಿಗಳು ಹಿಂಗೆ ಮಲಿಕೊಳ್ಳೋದು, ಹಿಂಗೆ ಕಾಲು ಎತ್ಕೊ. ಹೇ ಗಾಯ್ಸ್, ಗುಡ್ ಮಾರ್ನಿಂಗ್. ನೋಡಿ ನನ್ನ ಮುದ್ದು ಮಗನ ಎದ್ದು ನೀರು ಕುಡಿತಾ ಇದೆ. ನಾನು ಇವತ್ತು ಎದ್ಬಿಟ್ಟು ಮುಖ ತೊಳ್ಕೊಬಿಟ್ಟೆ. ಆ ಬಾತ್ರೂಮ್ಗೆ ಹೋಗಲ್ಲ, ಸಾಮಾನ್ಯ ಅಲ್ಲ. ನಾನು ಅಟ್ಯಾಚ್ ಬಾತ್ಗೆ ಹೋದರೆ ಅಲ್ಲೇನು ಮಾಡ್ಕೊಳ್ಳಲ್ಲ. ಹೇಗೂ ಅಲ್ಲೇ ಹೋದ್ನಲ್ಲ, ವಾಶ್ ಮಾಡಿದೆ ಅಷ್ಟೇ ಗೈಸ್. ನಾವು ಎಲ್ಲಿ ಹೋಗ್ತೀವಿ ಅನ್ನೋದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ ನೋಡಿ. ಸೊ ಇಟ್ಸ್ ಅ ಟ್ರೂ. ನಮ್ಮಮ್ಮ ನೀರು ಕೊಡ್ತಾ ಇದ್ದಾರೆ, ಭಾಗ್ಯಲಕ್ಷ್ಮಿ. ಬನ್ನಿ ನೀರು ಕುಡಿಯೋಣ, ಬಿಸಿ ವಾಟರ್. ನಾನು ನೋಡ್ತೀನಿ. ಚಿಂಟು ಏನೋ ಮಾಡ್ಕೊಂಡ್ಬಿಟ್ಟಿದ್ದಾನೆ ಗೈಸ್. ಏನೋ ಟವಲಲ್ಲಿ ಹಿಂಗೆ ಒಟ್ಕೊಂಡಂತೆ ಕಣ್ಣ ಹತ್ರ, ಐಬಾಲ್ ಹತ್ರ ಸ್ಕ್ರ್ಯಾಚ್ ಆಗಿದೆ. ನೆನ್ನೆ ಆಗಿತ್ತು, ಇಟ್ ಹ್ಯಾಪಂಡ್ ಎಸ್ಟರ್ಡೇ. ಸೊ ನೋಡೋಣ ಇವಾಗ, ಅದಕ್ಕೆ ರಾತ್ರಿ ಫುಲ್ ಒಂದು ನೈಟ್ ಬಿಡು, ವಿಲ್ ಇಟ್ ಗೋ ಆರ್ ನಾಟ್, ವಿಲ್ ಸಿ ಅಂದ್ಬಿಟ್ಟು ಹೇಳಿದ್ದೆ. ಈಗ ನೋಡಬೇಕು ಏನಾಗಿದೆಯೋ ಏನು ಕತೆನೋ. ಇಷ್ಟು ದೂರಕ್ಕೆ ನಂಗೆ ಕಾಣ್ತಾ ಇಲ್ಲ, ಅಲ್ಲಿ ಚೆಕ್. ಅದೇನಾದರೂ ಹೋಗಿಲ್ಲ ಅಂದರೆ ನೋಡಬೇಕು ಈಗ ಡಾಕ್ಟರ್ ಹತ್ರಕ್ಕೆ. ಬರೀ ಇಂಥವೇ ಮಾಡ್ತಾನೆ, ಎಲ್ಲೂ ಏನೂ ಮಾಡಿಲ್ಲ ಮನೇಲಿ. ಅದು ಯಾರು ಜೊತೆ ಫೈಟಿಂಗ್ ಮಾಡ್ತಾನೂ ಆಗಿಲ್ಲ, ಮುಖ ಒರೆಸ್ಕೋತಾ ಇರುವಾಗ ಮಾಡ್ಕೊಂಡಿದ್ದಾನೆ. ಅಂದರೆ ಎಂತ ಮಾಡಬೇಕು? ಗ್ರಾಚಾರ ಇನ್ನು ಹೆಂಗೆ ಕೆಡ್ಬೋದು ನೋಡಿ. ನಿನ್ನೆ ರಾಯರಿಗೆ ಹೇಳಿದ್ದೀನಿ, ರಾಯರೇ ಸ್ವಲ್ಪ ನೋಡಿ ರಾಯರೇ ಅಂತ. ನೋಡೋಣ ರಾಯರು ಏನು ಮಾಡಿರ್ತಾರೆ ಅಂತ. ಬಿಡತ್ತೆ ಕಣ್ಬಿಡು. ಓ ಎಲ್ಲಿ ಕಣ್ಣ? ಗೈಸ್ ನೋಡಿ ಅಲ್ಲಿದೆ. ಹೆಂಗೆ ಹೇಳೋದು ನಿಮಗೆ, ಅದು ಹೆಂಗೆ ಕಾಣುತ್ತೆ? ಲೆಫ್ಟ್ ಸೈಡಲ್ಲಿ, ರೈಟ್ ಸೈಡಲ್ಲಿ. ಎಲ್ಲಿ ಬಿಡು. ಏನೋ ಆಗಿದೆ ನೋಡಿ ಗೈಸ್, ಅಲ್ಲಿ ಲೈಟ್ ಐಬಾಲ್ ಹತ್ರ. ಹತ್ರ ಅಲ್ಲ, ಪ್ಯೂಪಲಲ್ಲಿ. ಅದೇ ಅದು ಐಬಾಲ್, ಅದು ಪ್ಯೂಪಲಲ್ಲ. ನೋ ಅಲ್ಲಿ ಲೈಟ್. ಏನು ಮಾಡ್ಕೊಂಡೆ ಪುಟ್ಟ? ಗೈಸ್ ಕಾಫಿ. ತೆಗಿಯೋ ಪುಟ್ಟ. ಗೈಸ್ ಯಾರು ಎದ್ದೊಳ್ಳಿ ಬಿಡಲಿ, ನಾನು ನಮ್ಮಮ್ಮ ಮೊದಲನೇ ರೌಂಡ್ ಕಾಫಿ ಕುಡಿದ್ಬಿಡ್ತೀವಿ ಎದ್ದ ತಕ್ಷಣ. ಯಾರು ಏನಾದರೂ ಮಾಡ್ಕೊಳ್ಳಿ ಅಂತ.
ಹಾಯ್ ದಕ್ಷ. ಗುಡ್ ಮಾರ್ನಿಂಗ್ ದಕ್ಷ. ಇವತ್ತೇನು ಇಷ್ಟು ಲೇಟಾಗಿದ್ದೆ? ನಿದ್ದೆ ಬಂದಿತ್ತಾ? ನಮ್ಮ ಮುದ್ದು ಕಂದನು ಬೇಗ ಎದ್ದಿದೆ. ಪೇಪರ್ ಬೇಡವಾ? ಗೈಸ್ ಬನ್ನಿ, ಇವಾಗ ನೇಲ್ ಕಟ್ ಮಾಡ್ಕೊಳ್ಳೋ ಸಮಯ. ಮಾಡ್ಕೊಳ್ಳೋಣ. ನನ್ನ ಮಗ ತುಂಬ ದಿನದಿಂದ ಕೇಳ್ತಾ ಇದ್ದ, ಅಮ್ಮ ನೇಲ್ ಕಟ್ ಮಾಡಿಕೊಡು ಅಂತ. ಜೊತೆಗೆ ನಮ್ಮ ಅಮ್ಮನೂ ಕೇಳ್ತಾ ಇದ್ರು. ಸೊ ನಮ್ಮಮ್ಮ ನಿಮ್ಗೆ ಅವತ್ತು ಹೇಳ್ತಾ ಇದ್ರು, ನೆನಪಿದ್ಯಾ? ಏನದು ಸೆಲ್ಫಿಶ್, ಹಾಗೆ ಹೀಗೆ ಏನು ಕೆಲಸನೂ ಮಾಡಿಕೊಡಲ್ಲ ನೀನು ಅಂತ. ಸೊ ಬನ್ನಿ, ಈಗ ಅವ್ರ ಕೆಲಸಗಳನ್ನ ಮಾಡಿಕೊಡೋಣ ನಾವು. ಟೈಮ್ ಆಗಿರಲಿಲ್ಲ ಗೈಸ್. ನಾವು ಕಟ್ ಮಾಡಿಕೊಡ್ತೀವಿ ಅಂದಾಗ ಆ ದಿನ ಈ ದಿನ ಅಂತಾರೆ. ಹಿಂಗಾಗತ್ತೆ, ಎಲ್ಲ ಅಡ್ಜಸ್ಟ್ ಆಗಲ್ಲ. ಸೊ ಇವತ್ತು ಫೈನಲಿ ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಇವತ್ತು ಕಟ್ ಮಾಡಿಬಿಡೋಣ ಬನ್ನಿ. ಆಯ್ತಮ್ಮ, ನಿಮ್ಗೆ ಹೋಗಪ್ಪ, ನನಗೆ ಯಾಕೆ ಕೇಳಿದ್ರು? ಎಸ್ ನೋಡಿ ಗೈಸ್, ನಮ್ಮ ಅಪ್ಪ ಅಲ್ಲಿ ಊದ್ಬತ್ತಿ ಹಚ್ತಾ ಇದ್ದಾರೆ. ತಕ್ಷಣ ಅಲ್ಲಿ ಮೊಬೈಲ್ ಇದೆ. ಸುಮ್ಮನೆ ಹೋಗ ಮಲ್ಕೋಗ. ಏನು ಅನ್ನೋದು? ಕಚ್ಚಾಗ್ತದೆ, ಚೆನ್ನಾಗೇ ಇದಾರಲ್ಲ. ಅವ್ನ ಕಣ್ಣಿಂದ ಹೋಗಿಲ್ಲ ಅದು ಸ್ಕ್ರಾಚ್. ಅಲ್ಲ, ಅದು ಹೆಂಗಾಯ್ತು ಅಂತ. ನಿಮ್ಗೆ ಗೊತ್ತಿಲ್ಲ ಏನಾಯ್ತು ಅಂತ. ಕಣ್ಣು ಕಾಣ್ತದಲ್ವಾ? ಉರಿತದೆ ಅಷ್ಟೇ ತಾನೇ. ಆ ಕಣ್ಣೀರಿಗೆ ಇದಾಗುತ್ತೆ, ಕ್ಯೂರ್ ಆಗುತ್ತೆ. ಅಷ್ಟು ಡೌಟ್ ಆದರೆ ಡಾಕ್ಟ್ರ್ ತೋರ್ಸೋಣ. ಡಾಕ್ಟ್ರ್ ಇಲ್ವಾ? ಏನು 200 ರೂಪಾಯಿ ತಗೋತಾನೆ, ಒಂದು 500-600 ರೂಪಾಯಿ ಡ್ರಾಪ್ ಹಾಕ್ಕೊಡ್ತಾನೆ, ಹಾಕಿ. ಚಿಂಟುದ ಹ್ಞೂ ಹೀಗೆ ಅದೇನು? ಓ ಇದಾ ಆಫೀಸು ಅದ್ಯಾಕೋ ಹೋಯ್ತದೆ ಅಂತ ನಿಮ್ಮಪ್ಪ. ಹೋದಾಗ ನೋಡ್ಕೊಳ್ಳೋಣ. ಹೋದ್ಮೇಲೆ ಅದು ಬೆಲೆ ಇರತ್ತಲ್ಲ ಕಣ. ಈಗಲೂ ನೋಡೋಣ, ಅದು ವಾಪಸ್ ತಗೋತಾರ ಅಂತ. ನಿಮ್ಮ ಫೋನ್ ನಂಬರ್ ಎಲ್ಲ ಟ್ರಾನ್ಸ್ಫರ್ ಮಾಡ್ಬೇಕಾರೆ ಅದೇ ಕಷ್ಟ. ಅದು ನೀನು ಅಂಗಡಿಲಿ ಮಾಡಿಸ್ಕೋಬೇಕು, ನೀನೇ ಮಾಡೋದಲ್ಲ. ನೋಡೋಣ ಕರ ಅಮ್ಮ ಮುಂದೆ ತಗೊಂಡು ಇಲ್ಲಿ ಇದಕ್ಕೆ ಹೋಗೋಣ. ಏನಿಲ್ಲ, ನನ್ನ ಫೋನು ಮಾಡ್ಬೋದು. ನಿನ್ನ ಫೋನ್ ಬೇರೆ ಕಡೆ ಅಂದಕ್ಕೆ ನೋಡೋಣ, ಯಾವ್ದಾದ್ರು ಒಂದು ಸ್ಪೇರ್ ಉಳ್ಕೊಳುತ್ತೆ ಚಿಂಟು. ಫಸ್ಟ್ ಅಮ್ಮ ಮುಂದೊಂದು ಡೀಲ್ ಮಾಡೋಣ. ತಗೊಳಲ್ಲ ಅಂದ್ರೆ ಅಮ್ಮಮ್ಮ ಅದ್ರಲ್ಲೇ ಇರ್ಲಿ, ಫುಲ್ ಹೋಗೋ ತನಕ. ಆಮೇಲೆ ಹೊಸ ತಕೊಟ್ರೆ ತಗೋತೀನಿ ಅಂದ್ರೆ ಅದನ್ನ ಮಾಡೋಣ. ಏನೋ ಒಂದು ಮಾಡ್ತೀನಿ, ಸುಮ್ಮನಿರಮ್ಮ ಹೋಗೋ ಅಷ್ಟೊತ್ತಿ. ನಿನ್ಗೊಂದು ಗತಿ ಕಾಣಿಸ್ತಾರೆ. ನಿಮ್ಗೆ, ನಮ್ಮ ಅಪ್ಪಂಗೆ, ನನ್ನ ಮಗಂಗೆ, ಎಲ್ರಿಗೂ ಒಂದ್ ಗತಿ ಕಾಣಿಸ್ತೀನಿ, ಸುಮ್ಮನೆ. ನಿನ್ಗೇನಿಲ್ಲ ಅಮ್ಮ, ನಿಮ್ಮ ಅಮ್ಮ ಅಕ್ಕ. ನಿನ್ಗೇನಿದ್ರು ನಿಮ್ಮಮ್ಮ ಅಪ್ಪ. ನಿಮ್ಗೆ ಗತಿ ಕಾಣ್ಸಕ್ಕೆ ಹೋಗ್ಬಿಟ್ಟಾರಪ್ಪ. ನಿಮ್ಗೆ ಅವ್ರ ಕಾಲ ತೋರಿಸ್ತಾರೆ. ಇಲ್ಲ, ನೀ ಚಿಕನ್ ಅಲ್ವಾ? ಕೊಡು, ಖಾಲಿ ಮಾಡ್ಕೊಡ್ತೀನಿ ನಾನೇ. ಬೇಡ. ಗೈಸ್ ಆಯಿತು, ನನ್ನ ಮಗನಿಗೆ ನೈಲ್ ಕಟ್ ಮಾಡಿಕೊಟ್ಟಾಯಿತು. ಇವಾಗ ನಮ್ಮ ಅಮ್ಮನ ಸರದಿ.
ಕಡಪರಿ ಜಾಸ್ತಿ ತಿನ್ಬೇಡ ಕಡ, ಗ್ಯಾಸ್ಟ್ರಿಕ್ ಆಯ್ತಲ್ಲ. ಮಾಡುವ. ಗೈಸ್ ಈಗ ನಮ್ಮ ಅಮ್ಮನ ಅಯ್ಯೋ ಯಪ್ಪ ಸರದಿ ಏನ್ ಅಯ್ಯೋ ಯಪ್ಪ ಅರಿಕತೆ ಏನು ಸುಮ್ಮ ಆಡಿಸ್ಕೋಬೇಕು, ರೈಟ್ ಹೇಳ್ಬೇಕು. ಮಾಡು ಮಾಡು. ನಂದು ಅಕ್ಷರ ಎಲ್ಲದಕ್ಕೂ ಸರಿ. ನೀವೆಲ್ಲದಕ್ಕೂ ಸರಿ ಇಲ್ಲ. ಹ್ಞೂನಮ್ಮ. ಎಷ್ಟು ದಿವಸದಿಂದ ಮಾಡಿಸ್ಕೋಬೇಕು. ಮಾಡ್ಕೊಡ್ತಾ ಇದೀನಲ್ವಾ, ನಿಮ್ಮ ಕೊನೆಗೂ ನಾನೇ ಮಾಡ್ಕೊಡ್ಬೇಕಾಯ್ತಾ. ನಿಮ್ಮ ಅಪ್ಪ ಚಿಂಟು ಕುತ್ಕೋಬೇಡ. ಕಮ್ ದಿಸ್ ಸೈಡ್. ಕೈಪಾಲೆ ಕೇಳಿ ಅಲ್ಲಿ ಕೂಲ್ ಮಾಡ್ತೀರ, ಅಲ್ಲಿ ಚೇರ್ ಇಲ್ವಾ? ಅಲ್ಲಿ ಚೇರ್ ಹಾಕಿ. ಹೊಸಿ ಹಿಡ್ಕೊ. ಹಾಂ ಏನಿಲ್ಲ. ಹಾಂ ಡೆಲ್ಲಿ. ಚಿಕ್ಕೆ ಎಸ್ ಅಮ್ಮ. ನನ್ನಮ್ಮ ಮಾತ್ರ ಈ ರೂಮಲ್ಲಿ ಇಲ್ಲ. ಇಲ್ಲಿ ಇದ್ದಾರೆಲ್ಲ ಇಲ್ಲೇ ಇದ್ದೀವಿ. ಎಲ್ರು ಇಲ್ಲೇ ಇದ್ವಿ. ನಿಮ್ಮ ಅಣ್ಣ ಎಲ್ಲೋದ? ಅಣ್ಣ ಮನೆ. ಇನ್ನು ಮನೆ ಕಂಡಿದ್ದಾನೆ. ಬುದ್ಧಿ. ಒಂದೊಂದ್ಸತಿ 12 ಗಂಟೆಗೆ ಎದಲ್ತಾನ. ಅದಕ್ಕೆ ನಾವು ಹೇಳಬೇಕು. ನನ್ನ ಕಾಲ ಹೆಚ್ಚಾಗ ಎದಲ್ಲದು. ಆಯ್ತು ಬಿಡು, ಅದೆಷ್ಟು ಸತಿ ಹೇಳ್ತೀಯ? ಅವನೇನು ಹಿಂಗೆ ಹೇಳ್ತಾವನ? ನನಗೆ ಹೇಳ್ತಾವನೆ. ಒಂದೇ ಮಾತು 3 ಸತಿ ಹೇಳ್ತಾನ. ಅದು ನನಗೇನೆ. ನಿಮ್ಗೇನು ಕಷ್ಟ? ಎಷ್ಟು ಮಾತಾಡೋದು? ನನಗೆ ಮಾತಾಡಲಿ ಇಷ್ಟ. ಚಿಕ್ಕೆ ಎಸ್ ಬೇಬಿ. ಮುಂಚೆನೆ ಸ್ಕ್ರಾಚ್ ಆಗೈತೆ. ಹಾ, ಆದ್ರೂ ಫೋನ್ ನೋಡಿ. ಆದ್ರೂ ಫೋನ್ ನೋಡ್ತಾ ಇದ್ದಾನೆ. ಬುದ್ಧಿ ಇಲ್ಲ ಅವನಿಗೆ. ಝೀರೋ ನಾಲೆಡ್ಜ್. ಸಿ ದಟ್ ಸ್ಮಾಲ್ ಬೇಬಿ ಈಸ್ ಟೆಲಿಂಗ್ ಯು. ಹಾ, ನೀನು ಆಟ ಆಡ್ಬೇಕು ಕಣ್ಣ, ನಿನಗೈತೆ ಡೀಲ್. ನೀನು ಆಟ ಆಡಂಗಿಲ್ಲ, ಮಲ್ಕೋಬೇಕು. ನಿನಗೂ ಜ್ವರ ಬಂದಿದೆ ಅಲ್ವಾ? ಏನ್ ಸೆಬೆ ಆದ್ರು ಜ್ವರ ಏನಲ್ಲ, ಸೆಬೆ ಜ್ವರ ಏನಲ್ಲ. ಮೈಲ್ಡ್ ಆಗಿದೆ ಅಲ್ಲಮ್ಮ, ಸೊ ಇಟ್ಸ್ ಕಾಮನ್. ಕಾಮನ್ ಅಂದ್ರೆ ಸಂದೇಶ ಮಾಡ್ಕೊಳ್ಳಲ್ಲ, ಅವನು ಕಾಮಾಗಿರ್ತಾನೆ. ಸಿ ಅವನು ಕಾಮನ್ ಆಗಿದ್ದಾನೆ. ನೀನು ಸ್ಕ್ರಾಚ್ ಆಗೋದು ರೇರು. ಹಾ ಹೌದು. ಮತ್ತೆ ಫೀವರ್ ಕಾಮನ್. ಹಾ ಗೈಸ್, ನಮ್ಮ ಅಕ್ಕಂಗೆ ಹುಷಾರಿಲ್ವಂತೆ. ಅವ್ರಿಗೆ ಬೆನ್ನು ಮಸಾಜ್ ಮಾಡಿಕೊಡ್ತಾ ಇದ್ದೀನಿ. ಈಗ ಮಾಡಿಕೊಟ್ಬಿಟ್ಟು ಬರ್ತೀನಿ, ವೆಯ್ಟ್ ಮಾಡ್ತಾ ಇರಿ. ನಮ್ಮ ಅಕ್ಕಂಗೆ ಸ್ವಲ್ಪ ಪಾಪ ಹುಷಾರಿಲ್ಲ, ಹೊಟ್ಟೆ ನೋವು ಬೆನ್ನು ನೋವು ಬಂದಿದೆ. ಸೊ ಬನ್ನಿ ಮಸಾಜ್ ಮಾಡೋಣ. ಗೈಸ್, ಇವಾಗ ಮೆಡಿಕಲ್ ಸ್ಟೋರ್ಗೆ ಹೋಗ್ತಾ ಇದ್ದೀನಿ. ನಮ್ಮ ಅಕ್ಕಂಗೆ ಸ್ವಲ್ಪ ಟ್ಯಾಬ್ಲೆಟ್ಸ್ ಬೇಕಂತೆ, ಸೊ ತೊಗೊಂಡು ಬರೋಣ ಅಂತ. ನನ್ನ ಮಗ ಸ್ಕೂಟಿ ತೆಗೆಯೋಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾನೆ. ಏನು ಹೆಸರು? ಹಾಂ, ಎಷ್ಟು? ಚಸ್ಕಾ ಮಸ್ಕಾ ಬಿಸ್ಕೆಟ್ ಇದೆಯಾ? ಹಾಂ, ಒಂದು 4 ಕೊಡಿ. ಹಾಂ ಇದನ್ನು ತಗೋ. 2 ತಗೋ. ಏನು 1 ತಗೋತೀಯಲ್ಲ? 1 ಯಾವತ್ತಾದ್ರೂ ತೊಗೊಂಡಿದ್ದೀನಿ ನೀನು? ಒಂದೇ ಸಾಕು, ಕೆಮ್ಮಿಲ್ಲ. ನಾನು ತಗೊಂಡಿರು, ಇಟ್ರೆ ಆಯಿತು. ಹಾಂ, ನಿಂಗೆ ಯಾವುದಾದ್ರು ಬಿಸ್ಕೆಟ್? ಮತ್ತಿಲ್ಲ ಅದಿಲ್ಲ ಇದಿಲ್ಲ ಅನ್ಬೇಡ.
ಏನು ಬೇಕು? ಆಮೇಲೆ ಹಾಸ್ಪಿಟಲ್ಗೆ ಅದು ಹೋಗಲ್ಲ ಹಾಸ್ಪಿಟಲ್ಗೆ. ತೊಗೊಂಡಾಯ್ತು. ಮಕ್ಕಳಿಗೆ ಲೈಟಾಗಿ ಬಿಸ್ಕೆಟು ಚಾಕ್ಲೇಟು ತೊಗೊಂಡಿದ್ದೀನಿ ಮತ್ತು ಮೆಡಿಸಿನ್ ತೊಗೊಂಡಿದ್ದೀನಿ. ಬನ್ನಿ ಹೋಗೋಣ. ನೋಡಿ ಗೈಸ್, ಇದೆ ನಮ್ಮ ಗಾಂಧಿ ಸರ್ಕಲ್. ಏನಿದೆ ಎತ್ತ ಬಕ್ಕರಿಸ್ತೀಯಲ್ಲ ಗೈಸ್. ನನ್ನ ಮಗ ಇವಾಗ ಒಬ್ಬನೇ ಸ್ಕೂಟಿ ತಗೊಂಡು ಹೋಗಲ್ಲ. ಅವ್ರ ಪಪ್ಪನ ಭಯ ಇದೆ ಅವನಿಗೆ. ಹಾಗಾಗಿ ಜೊತೇಲಿ ನಾನಿದ್ದರೆ ಅಷ್ಟೇ ಓಡಿಸ್ತಾನೆ, ಇಲ್ಲ ಅಂದರೆ ಇಲ್ಲ. ನಾನು ಟ್ರೈನ್ ಅಪ್ ಮಾಡ್ತಾ ಅವನಿಗೆ ತಗೊಂಡೋಗು ಅಂತ ಕೈ ಕೊಟ್ಟರು ಸಹ ಅವ್ನು ತಗೊಂಡೋಗಲ್ಲ. ಈಗ ಅವರಪ್ಪ ಅಷ್ಟು ರಾವಿಡಿಸ್ಬಿಟ್ಟಿದ್ದಾನೆ ಅವನಿಗೆ. ತಗೊಳಪ್ಪ. ಕೊಟ್ಟಿದ್ದೀನಿ ಬಿಡ ಮುಕ್ಕಳ. 2 ತಂದಿದ್ದೀನಿ, ಇನ್ನೂ ಜಾಸ್ತಿ ಬೇಕಾ? ಗೈಸ್, ರೊಟ್ಟಿ ತಿಂತಾ ಇದ್ದೀನಿ. ಇವತ್ತು ನಮ್ಮನೆ ರೊಟ್ಟಿ ಚಪಾತಿ ಎಲ್ಲದೂ. ರೊಟ್ಟಿ ಬೇಕಾದವ್ರಿಗೆ ರೊಟ್ಟಿ, ಚಪಾತಿ ಬೇಕಾದವ್ರಿಗೆ ಚಪಾತಿ. ನಮ್ಮಪ್ಪನೂ ತಿಂತಾ ಇದ್ದಾರೆ. ಮಕ್ಕಳದೆಲ್ಲ ಅರ್ಧ ತಿಂಡಿ ಆಯಿತು. ಈಗ ನಾನು ತಿಂತಾ ಇದ್ದೀನಿ. ನಮ್ಮನೆ ಡಾಕ್ಟರ್ ಚಿಂಟು ಡಾಕ್ಟರ್, ಅಪ್ಕಮಿಂಗ್ ಡಾಕ್ಟರ್. ಹಾಂ, ಚಿಂಟು ಅವ್ರ ದೊಡ್ಡಮ್ಮಂಗೆ. ನಾನು ನಿನ್ನನ್ನು ಎಲ್ಲಿ ತೋರಿಸ್ತಾ ಇದ್ದೀನಿ ಗೈಸ್. ನಮ್ಮ ಚಿಂಟು ಇವಾಗ ನನಗೆ BP ಚೆಕ್ ಮಾಡ್ತಾ ಇದ್ದಾನೆ. ಬನ್ನಿ ಚೆಕ್ ಮಾಡಿಸ್ಕೊಳ್ಳೋಣ. ನಮ್ಮನೆ ಫ್ಯೂಚರ್ ಡಾಕ್ಟರ್ ಇವನು. ಕೊಡು ಕೈ. ಯಾವ ಕೈ? ರೈಟ್ ಲೆಫ್ಟ್? ಅಪ್ಪಾಜಿ ರೈಟ್ಗೆ ಯಾಕೆ? ಲೆಫ್ಟ್. ಕಣ್ಣು ಆಗಲ್ಲ, ನಂಗೆ ತಲೆ ನೋವ್ತಿದೆ ನನ್ನ ಕಣ್ಣಿಂದ. ಆಯ್ತು ಹೋಗೋಣ ಬಿಡು. ನಿನ್ಗೆ ಸ್ವಯಂಕೃತ ಅಪರಾಧಗಳಿಗೆ ನಾನೆಂತ ಮಾಡ್ಸಾ ಇಲ್ಲಿ? ನೀನು ನನಗೆ ಹಿಂಗೆ ಹಿಂಸೆ ನಾನೇ ಹಿಂಸೆ ಕೊಡ್ತಾ ಇದ್ದೀನಿ ನಿನ್ಗೆ. ನೀನೇ ತಗೊಂಡ್ ಬಂದು ಅವ್ನು BP ಮೆಷಿನ್ನ. ನಾನಾ? ಮಾಮ ಹೇಳಿದ್ಕೆ ತಂದಿದ್ದು. ಏನಾಯ್ತು? ಆಯ್ತು. ಹ್ಞೂ ಇತ್ತು 162. ನೋಡಿ ಗೈಸ್, ಇವನು ಡಾಕ್ಟ್ರು ನನ್ನ ಕೈ ಹಿಂಗೆ ಹೊಡಿತಾನೆ. ಯಾರು ಡಾಕ್ಟ್ರು ಹಿಂಗೆ ಹೊಡೆದ್ರೆ ಯಾರು ತಡ್ಕತ್ತೀರಾ? ಏನೋ ನನಗೆ BP ಇದೆಯೋ ಇಲ್ಲೋ ನೋಡೋಣ. ಇರ್ದಾನೆ ಹೀಗೆ ಒಳ್ಳೆ ತಿಕ್ಕು ಥರ ಕಿರ್ಚಾಡ್ದೆ. Show me my BP reading. My what? Yes, now it's capturing. 148/100. ಆರೆಂಜ್ ಅಲ್ಲಿ ಇದ್ದೀನಿ ಗೈಸ್. ಇದು ಸರಿಗಿಲ್ಲ ಆಗಿದೆ. ಯಾಕೆ? ನನಗೆ BP ಇಲ್ಲ. ಈ ಸರ್ ಸಿಟ್ಟಲ್ಲಿ ಬಂದ್ಮೇಲೆ BP ಇರ್ತಾನೆ, ನಿಂದು ಇದ್ದಿರುತ್ತಾ? ಈಗ ನಮ್ಮ ಅಪ್ಪನ ಸರದಿ. ನಾನು ಮಾಡಿಬಿಡಪ್ಪ ಫಸ್ಟು. ಅಯ್ಯೋ, ನೀವು ಇನ್ನೂ ಅಷ್ಟೋ ತನಕ ನೀವೇನು ಕೆಲಸ ಮಾಡ್ತಿದ್ರಿ ತಾನೆ? ಕುತ್ಕೊಳ್ಳಿ. ಕೈ ಇದಕ್ಕೆ ಹಾಕ ಕುಡಿ, ಕೈ ಹಾಕಿ. ನೆಕ್ಸ್ಟ್ ದಕ್ಷಿಣ ಮಾಡ್ಬೇಕು ನಾನು. ಅದು ಮಕ್ಳಿಗೆ ರೀಡ್ ಆಗಲ್ಲ. ನನಗೆ ಬೇಡಪ್ಪ. ಬೇಡಪ್ಪ. ಮಾಮಗೆ ಎಷ್ಟಿತ್ತಪ್ಪ? ಇದು ಜಾಸ್ತಿ ಇತ್ತು. ಜಾಸ್ತಿ 140 ಏನು ದೊಡ್ಡದು. ನಂದು 148 ತಾನೆ ನಂದು. ಮಾಮಂದು ಅದಕ್ಕಿಂತ ಕಮ್ಮಿ. ಇಲ್ಲ, ಅದಕ್ಕಿಂತ ಜಾಸ್ತಿ. 160 ಇತ್ತು. 160. ಗೈಸ್, ನಮ್ಮ ಅಪ್ಪ ಎಲ್ಲೋ ರೇಂಜಲ್ಲಿ ಇದ್ದಾರೆ. ಎಲ್ಲೋ ಶರ್ಟಿಗೆ ಎಲ್ಲೋದಲ್ಲಿ. ಹಾಂ, ನಂದು ಇನ್ನೊಂದು ಸಲ ಮಾಡು. ನನಗೆ ಯಾಕೋ ಆರೆಂಜ್ ನಂಬಿಕೆ ಇಲ್ಲ. ಗ್ರೀನ್ ಇರಬೇಕು. ಎಲ್ಲೋ ಇರಬಾರ್ದಂತೆ. ಎಲ್ಲೋ ಇದ್ರೆ ಕಮ್ಮಿನೇ, ಆರೆಂಜ್ ಇದ್ರೆ ಜಾಸ್ತಿ. ಮಾಮಿಂದು ಆರೆಂಜು, ನಿಮ್ಮ ಮಗಳಿಂದು ಆರೆಂಜು, ಇಬ್ರು ಮಗಳಿಂದು ಆರೆಂಜು. ಅಪ್ಪಾಜಿದು ಎಲ್ಲೋ, ಅಪ್ಪಾಜಿದೆ ಕಮ್ಮಿ ಇರೋದು. ಸುಮ್ಮನೆ ಯಾಕಂತ ತಲೆ ಕೆಡಿಸ್ಕೊತೀರಾ? ನೀನ್ ತಲೆ ಕೆಡಿಸ್ಕೋಬೇಡ, ಫಸ್ಟ್ ನಿನ್ ಚೆಕ್ ಮಾಡ್ಕೋ.
ನಿಂದು ರೆಡ್ ಬರ್ತದ ನಿಂದು. ಎಂತದ್ದು ಎಲ್ಲ ಹೋಗಲ್ಲ. ನನ್ನ ಅಮ್ಮಂದು ರೆಡ್ ಆರೆಂಜ್. ಆರೆಂಜ್ ಕಾಣಲ್ಲ, ಸುಮ್ಮನೆ ಏನೇನೋ ಹೇಳ್ತೀಯ. ಗೈಸ್ ಲೆಟ್ಸ್ ಸಿ ಈ ಮೆಷಿನ್ಸ್ ಎಲ್ಲ ರೀಡಿಂಗ್ ಕರೆಕ್ಟೋ ತಪ್ಪೋ ನೋಡೋಣ. ಈಗ ಗೊತ್ತಾಗುತ್ತೆ ಇದ್ರಣೆ ಬರ. ಆರೆಂಜ್ ಅಲ್ಲೇ ಇದೆ 155. ಇನ್ನೂ ಜಾಸ್ತಿ ಬಂತು. ಯಾಕಂದ್ರೆ ಭಾಗ್ಯಲಕ್ಷ್ಮಿ ರೆಡ್ ಅಲರ್ಟ್ ಭಾಗ್ಯಲಕ್ಷ್ಮಿಗೆ. ಬಿ.ಪಿನೇ ಇಲ್ಲ. ನನ್ನ ಫ್ರೆಂಡ್ ಮಾಡಿದ್ರೆ ಇಲ್ಲ ಕಡಿಮೆ ಇತ್ತು. ಇಲ್ಲೇ ಆ ಕೈನೇ ಕೂಡ ಪರವಾಗಿಲ್ಲ. ನಿಮ್ಮ ಫ್ರೆಂಡ್ ಯಾರಮ್ಮ? ಅವ್ರ ಮೇಲೆ ಆಯ್ಕೆ ಮಾಡ್ಕೊಟ್ಟಿದ್ರು ಅವತ್ತು. ಅಲ್ಲೋ ಮಾಡ್ಸ್ಕೊಂಡು ತಿಂಡಿಗೆ ಹೋಗಿದೆ ಮಾಡಿದ ಕಣ. ಅವರು ವಯಸ್ಸಾಗೈತಲ್ಲ, ನಾವೆಲ್ಲ ಎಷ್ಟೆಷ್ಟು ದಿನ ಬದುಕ್ತೀವಿ ಅಂತ ನೋಡ್ಕೊಂಡವ್ರು. ಅವ್ನು ಸ್ವಲ್ಪ ಜಾಸ್ತಿ ಇತ್ತು. ನಿನಗೆ ಮಾಡೋಣ ಮತ್ತೆ ಸುಮ್ಮನಿರು. ನಮ್ಮ ಭಾಗ್ಯಲಕ್ಷ್ಮಿದು ಈಗ ಎಷ್ಟು ರೀಡಿಂಗ್ ಬರುತ್ತೆ ಅನ್ನೋದ್ರ ಮೇಲೆ ಮೆಂಟಲ್ ಸ್ಟೇಟಸ್ನ ನಾವು ಡಿಸೈಡ್ ಮಾಡ್ತೀವಿ. ಭಾಗ್ಯಲಕ್ಷ್ಮಿದು ಗ್ರೀನ್ ಬಂದ್ಬಿಟ್ರೆ ಬರುತ್ತೆ ಗೊತ್ತು. ಇನ್ನೂ ರಿಲೀಸ್ ಆಗಿಲ್ವಾ? ನೀವು ಬಿಡ್ರು, ಅಕ್ಕಪಕ್ಕ ಏನು ಕುಣಿತಿರೋ ಅದು ವೇರಿಯೇಷನ್ ಆಗತ್ತೆ. ಎಲ್ಲಿ? ಅಯ್ಯೋ ನಮ್ಮ ಅಮ್ಮಂದು ಗ್ರೀನು ಎಲ್ಲರ ಪ್ರಾಣನೂ ಹಿಂಡುತ್ತೆ ಕುತ್ಕೊಂಡು. ಗ್ರೀನ್ ಮಾತಾಡ್ಬಿಟ್ಟು ಒಂದೇ ಸತಿ ಒಂಟೆ ಬಿಟ್ಟು ಈಗ ನನ್ನ ಮಗನ್ ನೋಡೋಣ. ತಾಳಪ್ಪಜೆ ಹೈ ಲೆವೆಲ್ ಹಾಕಡಪ್ಪಜೆ. ಪಾಪ ಎಲ್ಲರದ್ದು ಚೆಕ್ ಮಾಡಿದಾನೆ, ಅವನದು ಒಬ್ಬಂದು ಯಾಕೆ ಬಿಡ್ಬೇಕು? ನೀನು ಮತ್ತೆ ತಿಪ್ಪ ಬೆನಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಚಿಂಟುದು ಕ್ಷಣಗಣನೆ ಆರಂಭ ಆಗಿದೆ. ಹಾ, ನನಗೆ ಸ್ವಲ್ಪ ಲೂಸು, ನಿನಗೆ ದೊಡ್ಡ ಲೂಸು. ಇವನೇನು ಜಾಸ್ತಿ ಇಲ್ಲ. ನಿಮ್ಗಿರ್ತದೆ. ಏನೂ ಇರಲ್ಲ, ಸುಮ್ಮನಿರಿ. ನನ್ನ ಮುದ್ದು ಮಗನ BP-ಯನ್ನು ಚೆಕ್ ಮಾಡ್ತಾ ಇದ್ದೀವಿ. ರಿಲೀಸ್ ಆಯ್ತಾ? ಇನ್ನೂ ಇಲ್ವಾ? ಯಾರು ಹಾ, ಚಿಕ್ಕ ಮಕ್ಳು ತಗೊಳಲ್ಲ. ನಂದು ಬರುತ್ತಾರೋ ಮನಕ್ಕೊಂದು ಬಂಡ ಬರುತ್ತೆ, ಆದ್ರೆ ನಂದು ಬರಲ್ಲ ಅಂತ ಅನ್ಸುತ್ತೆ. ಟ್ರೈ ಮಾಡೋದಾ? ಇಲ್ಲಪ್ಪ, ಏನಾಗಲ್ಲ ಕಣ, ಅದು ಯಾಕೆ ಮಾಡ್ತೀವಿ? ನೀವು ಮಾತ್ರೆ ಹಾಕಿದ್ರಾ? ಹ್ಞೂ ಬಂತು ನಾರ್ಮಲ್. ಇಲ್ಲಿ ಫುಲ್ ಕೆಳಗಿದೆ. ಏನ್ ಚಿಂಟು ನಾರ್ಮಲ್ ಇದೆಯಾ? ಅದು ನೋಡ್ಬೇಕು ಕಣಮ್ಮ, ಫುಲ್ ಕೆಳಗಿದೆ. 102 ಕಾಮನ್ ಏನು ಅನ್ನೋದು ನನಗೇನು ಗೊತ್ತು. ಗೈಸ್, ಇವಾಗ ನಾವು ಸಂತೆಗೆ ಹೋಗ್ತಾ ಇದ್ದೀವಿ. ಇವತ್ತು ಸ್ಯಾಟರ್ಡೇನಾ ಅಪ್ಪಾಜಿ? ಅಯ್ಯೋ, ಎಷ್ಟು ಬೇಗ ಬರುತ್ತೆ ಅಪ್ಪಾಜಿ. ಇದು ಆಲೇ ನನ್ನ 3ನೇ ಶನಿವಾರ ನಿಮ್ಮ ಮನೇಲಿ. 2 ಶನಿವಾರ ಆಂಜನೇಯ ಟೆಂಪಲಿಗೆ ಬಂದಿದ್ದೆ. ದಿನ ಹೆಂಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಗೈಸ್. ಕಣ್ಮುಚ್ಚು ಕಂಡ್ಬಿಡೋ ಅಷ್ಟೊತ್ತಿಗೆ ಸ್ಯಾಟರ್ಡೆ ಬರ್ತಾ ಇದೆ. ಗೈಸ್, ನಮ್ಮಪ್ಪ ಸ್ಟ್ಯಾಂಡ್ನ ನೆಟ್ಟಿಗೆ ಹಾಕಿರಲಿಲ್ಲ, ಸೊ ಗಾಡಿ ದಬಕ್ಕಂತ ಬಿದ್ದುಬಿಡೋದ. ಪುಣ್ಯ ನಾವಿಲ್ಲೇ ಇದ್ವು, ಎತ್ತಿಟ್ವು. ಗೈಸ್ ಬನ್ನಿ ಹೋಗೋಣ ಸಂತೆಗೆ, ಏನಿದೆ ಏನಿಲ್ಲ ಅಂತ ನೋಡೋಣ. ಆ್ಯಂಡ್ ನಮ್ಮ ಅಂಕೋಲ ಸಂತೆಗೂ ಇಲ್ಲಿ ಸಂತೆಗೂ ಏನು ಡಿಫ್ರೆನ್ಸ್ ಇದೆ ಅಂತ ಕ್ರಾಸ್ ಚೆಕ್ ಮಾಡಿಕೊಂಡು ಬರೋಣ. ಬೆಂಡೆಕಾಯಿ ಹೆಂಗೆ?
ಕೊಡಿ ಅದು. ಇಲ್ಲಿ ಕ್ಯಾರೆಟು ಮತ್ತು ಬೀಟ್ರೂಟ್ ಸಹ ತಗೊಂಡ್ವು. ಟೊಮೊಟೊ ಹೇಗೆ? ಆಯ್ತು ಬಿಡಪ್ಪಾಜಿ, ಇಲ್ಲಿರೋದು ತಗೊಳಪ್ಪಾಜಿ ಫಸ್ಟು. 20 ರೂಪಾಯಿಗೆ 3 ಮಾಡಿಕೊಡಿ. ನಮ್ಮ ಅಕ್ಕಂಗೆ ಮಾವಿನಕಾಯಿ ಅಂದರೆ ಇಷ್ಟ, ಅದಕ್ಕೆ ಮಾವಿನಕಾಯಿ ಕಣ್ಣಿಗೆ ಬಿತ್ತಲ್ಲ, ಸೊ ತಗೋತಾ ಇದ್ದೀನಿ. ನಮ್ಮಪ್ಪ ಬಾ ಇನ್ನೊಂದು ಕಡೆ ತೊಗೊಳ್ಳೋಣ ಅಂತಿದ್ದಾರೆ. ನಾನು ಬೇಡ, ಸಿಕ್ಕಿರೋ ಕಡೆ ತೊಗೊಳ್ಳೋಣ ಅಂತ ತೊಗೊಂಡೆ. ಟೊಮೊಟೊಗೆ ಬಂದೆ. ಟೊಮೊಟೊನು 50 ರೂಪಾಯಿಗೆ 1.5 kg ಇತ್ತು, ಸೊ ಅದನ್ನು ಸಹ ತಗೊಂಡ್ವು. ಸೊಪ್ಪು ಹೆಂಗೆ? ಸೊಪ್ಪು 20, ಜೋಡಿ ತಗೊಂಡ್ರೆ 30. ಏನು ಸೊಪ್ಪಿನ ಕತೆ ಹಿಂಗಾಗೋಯ್ತಲ್ಲ. ಕಮ್ಮಿ ಇದಂಗೆ ಇದು? ಅದು 30 ರೂಪಾಯಿ ಮಾರೋದು 20. ಇದು ಅದು 20. ಅಮ್ಮ 2ರಿಂದ 30 ತಗೊಳ್ಳಿ. 2ರಿಂದ 30 ರೇಟ್ ಜಾಸ್ತಿ ಕಣ ಇದು. ಅಯ್ಯೋ ಕೊಡಮ್ಮ. ಅಣ್ಣ ನಿಂಬೆಹಣ್ಣು ಹೆಂಗೆ? 50 ರೂಪಾಯಿ 50 ರೂಪಾಯಿಗೆ 5 ನೋಡ್ಕೊಡೋಣ. ಮಾಡ್ಕೊಡ, ನೋಡ್ಕೊಡೋಣ. ಹೆಂಗಪ್ಪ? ಇದೆಲ್ಲ ಸಾರ ಆದ್ಮೇಲೆ ಮಾಡೋದು ಮಾರ್ಕೆಟಲ್ಲಿ ಸಿಗುತ್ತಲ್ಲ. ಎಷ್ಟು ಕೇಳಿ? ಗೈಸ್ ನೋಡಿ, ನಮ್ಮ ಅಮ್ಮನ ಫ್ರೆಂಡ್ ಇದ್ದಾರೆ ಇಲ್ಲಿ. ಗೈಸ್ ಸಂತೆ ಎಲ್ಲ ಸುತ್ತಾಡ್ಕೊಂಡು ನಾನು ನಮ್ಮಪ್ಪ ತರಕಾರಿ ತಗೊಂಡು ಹೋಗ್ತಾ ಇದ್ದೀವಿ. ಕಣ್ಣು ಹುಷಾರಿಲ್ಲ ಅಂತೀಯಾ? ಆಟ ಆಡ್ತಾ ಇದೀಯಾ? ಇದಕ್ಕೇನು ಆಗಲ್ಲ ನಿಂಗೆ. ಹಾ ಗೈಸ್, ಸಂತೆ ಮಾಡ್ಕೊಂಡು ಬಂದೆ. ಇವಾಗ ವ್ಲಾಗ್ನ ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ಬಿಸಿಲಲ್ಲಿ ಬಂದಿದ್ದೀನಿ ಗೈಸ್. ಹೆವಿ ಬಿಸಿಲಿದೆ. ಸೊ ಇಲ್ಲಿ ಸ್ವಲ್ಪ ನೆರಳಿದೆ, ಇಲ್ಲಿ ನಿಂತ್ಕೊಂಡಿದ್ದೀನಿ. ಗೈಸ್ ಈಗ ಟೈಮ್ ಬಂದು 12 ಗಂಟೆ. ಆದರೆ ನೀರಿಲ್ವಂತೆ. ಬನ್ನಿ ನೋಡೋಣ ನೀರಿದೆಯೋ ಇಲ್ಲೋ ಅಂತ. ಬೆಳಗ್ಗೆ ಒಂದು ರೌಂಡ್ ಫುಲ್ ಓವರ್ಫ್ಲೋ ಆಗಿರುತ್ತೆ ಅಷ್ಟು ಟ್ಯಾಂಕಿಂದು. ಸೊ ವಾಟರ್ ಇಲ್ಲ ಅಂತೆ. ಇನ್ನೂ ಈಗ ಮಧ್ಯಾಹ್ನ 12 ಗಂಟೆ. ನಾನು ಮೇಲ್ಗಡೆ ನೀರು ನೋಡ್ಕೊಂಡು ಬರೋ ಅಷ್ಟರಲ್ಲಿ ನಮ್ಮ ಅಕ್ಕ ಹಾಸ್ಪಿಟಲ್ ಹೋಗೋಣ ಅಂದ್ಲು. ಸೊ ಕರ್ಕೊಂಡು ಬಂದೆ ಅವಳನ್ನ. ನಾನು ಮತ್ತು ನಮ್ಮ ಅಕ್ಕನ ಮಗ ಮತ್ತು ನಮ್ಮ ಅಕ್ಕ 3 ಜನನೂ ಬಂದ್ವು. ಸೊ ಚೆಕಪ್ ಮಾಡಿಸಿದ್ವು. ಅವರೇನೋ ಇಂಜೆಕ್ಷನ್ ಕೊಡ್ತೀನಿ ಅಂದರು. ಸೊ ಅದಕ್ಕೇ ಇವಾಗ ಅಲ್ಲಿ ಬೆಡ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇಂಜೆಕ್ಷನ್ ಕೊಟ್ಟು ಸ್ವಲ್ಪ ಹೊತ್ತು ಆದಮೇಲೆ ಪೇಯ್ನ್ ನಿಂತಿಲ್ಲ ಅಂದರೆ ಸ್ಕ್ಯಾನ್ ಮಾಡಿ ನೋಡೋಣ ಅಂತ ಹೇಳಿದ್ರು, ವೆಲ್ಸಿ ಅಂತ. ಸೊ ಹಾಗಾಗಿ ಅವಳನ್ನ ಈಗ ರೂಮ್ ಹತ್ರ ಕರ್ಕೊಂಡು ಹೋಗಿ ಬಿಟ್ಟು ಅವಳಿಗೆ ಮೆಡಿಸಿನ್ಸ್ ಎಲ್ಲ ತೊಗೊಂಡೋಗಿ ಕೊಡ್ತಾ ಇದ್ದೀನಿ. ಆ ಗ್ಯಾಪಲ್ಲಿ ಸಡನ್ನಾಗಿ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಸಿಕ್ಕಿದ್ರು, ಗೊತ್ತಾ? ಇಲ್ಲೇ ಇರೋದಲ್ಲ, ಅಲ್ಲಿಂದ ಇಲ್ಲಿ ಬಂದಿದ್ದೀನಿ. ಹೇಗೆ ಬರ್ತಾರೆ ಬ್ಲಾಗ್ಸ್? ಹೇ ಥ್ಯಾಂಕ್ ಯು ಸೋ ಮಚ್ ಅರ್ಪಿತಾ. ನಿಜಕ್ಕೂ ಏನು ಮಾತಾಡಬೇಕು ಅಂತ ನಂಗೆ ಗೊತ್ತೇ ಆಗಲ್ಲ, ಗೊತ್ತಾ? ಆಲ್ ಆಫ್ ಎ ಸಡನ್ ನನಗೆ ಯಾರಾದರೂ ಬಂದು ಮಾತಾಡ್ಸಿದ್ರೆ. ಈಗ ಡೆಲಿವರಿ ಆಯ್ತಾ? ಕಿರ್ಚಾಡ್ತಾ ಇದ್ರಲ್ಲ ಅವರೇನ? ಅಕ್ಕ ತಂಗಿ ನಿಮಗೆ ಮಕ್ಕಳು? ಕ್ಯಾಪಿಟಲ್ ಚೆನ್ನಾಗಲ್ಲ ಸರ್. ಬಟ್ ನಮ್ಮದೆಲ್ಲ ಇಲ್ಲೇ ಆಗಿದ್ದಲ್ಲ. ನಿಮ್ಮ ನೇಟಿವ್ ಇಲ್ಲ? ನೇಟಿವ್ ಇಲ್ಲ, ಬಟ್ ಇದು ಹಾಸ್ಪಿಟ್ಲ್ ಚೆನ್ನಾಗಿದೆ ಅಲ್ಲ. ಕ್ಯಾಪಿಟಲ್ ಅಷ್ಟು ಅದು ಇಲ್ಲ. ಚೆನ್ನಾಗಿದೆ. ನನ್ನ ಮಗಂದು ಡೆಲಿವರಿ ಇಲ್ಲೇ ಆಗಿದೆ.
ನಮ್ಮ ಅಕ್ಕನ ಪಾಪು ಇಲ್ಲೇ ಆಗಿದ್ದಾರೆ. ಇಲ್ಲಿ ಅಂದರೆ ನಮ್ಗೆ ಇಲ್ಲಲ್ಲ ಫಸ್ಟ್ ಅಲ್ಲಿತ್ತು ನಮಗೆ. ನಿಜಕ್ಕೂ ಸಡನ್ನಾಗಿ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಹಾಯ್ ಅಂತೀರಾ, ಬಟ್ ನನಗೆ ನಾನು ವ್ಲಾಗರು ಮತ್ತು ಇನ್ಸ್ಟಾ ರೀಲ್ಸ್ ಮಾಡ್ತೀನಿ ಅನ್ನೋದೆಲ್ಲ ಮರ್ತೋಗಿರುತ್ತೆ ಅಲ್ಲ, ನಾರ್ಮಲ್ ಆಗಿರ್ತೀನಿ ಅಲ್ಲ. ಯಾರೋ ಸಡನ್ನಾಗಿ ಹಾಯ್ ಅಂದಾಗ ಯಾರಿದು ಅಂತ ಯೋಚಿಸ್ತಾ ಇರ್ತೀನಿ. ಗೈಸ್ ಟೈಮ್ ಬಂದು 3 ಗಂಟೆ ಆಯಿತು. ಇನ್ನು ನಮ್ಮ ಅಕ್ಕಂಗೆ ಪೈನ್ ಹೋಗಿಲ್ಲ, ಹಾಗಾಗಿ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ. ಸಿವಿಯರ್ ಡಿಸ್ಮೆನೋರಿಯಾ ಇರ್ತದೆ. ಒಂದೊಂದ್ಸಲ ಫೈಬ್ರಾಯ್ಡ್ ಎಲ್ಲ ಇದ್ರೆ ಡಿಸ್ಮೆನೋರಿಯಾ ಜಾಸ್ತಿ ಆಗ್ತದೆ ಈ ಏಜಲ್ಲಿ. ಹಾಗಾಗಿ ಒಂದ್ಸಲ ಮಾಡಿಸ್ತೀವಿ. ಗೈಸ್ ಜಸ್ಟ್ ಮನೆಗೆ ಬಂದೆ. ಈಗ ನೋಡಿ ಮುದ್ದೆ, ಹೀರೆಕಾಯಿ ಬೇಳೆ ಸಾರು ಊಟ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗು ಇಷ್ಟೇ ಗೈಸ್. ನಾನು ನಿಮಗೆ ನಾಳೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲವ್ ಯು ಆಲ್ ಗೈಸ್. ಗೈಸ್ ನಮ್ಮ ದಕ್ಷಿಣ್ಗೆ ಸ್ನಾನ ಮಾಡಿಸಿ ಟಿಪ್ ಟಾಪಾಗಿ ರೆಡಿ ಮಾಡಿದ್ದೀನಿ. ಈಗ ಊಟ ಮಾಡಿಸೋದಲ್ಲಮ್ಮ? ಊಟದಲ್ಲೂ ಸಿಕ್ಕಿದ್ರು. ಎಲ್ಲೋ ಗೊತ್ತಿಲ್ಲ. ತುಂಬಾ ಕಡೆ ಸಿಗ್ತಾರೆ ಸಬ್ಸ್ಕ್ರೈಬರ್ಸ್. ಅವ್ರು ಕೇರ್ಪೇಟೆ ಅವರಂತೆ, ಇಲ್ಲಿ ಬಂದಿದ್ರು ಹಾಸ್ಪಿಟಲ್ಗೆ. ಈಗಿನ್ನೂ ನಿಮ್ಮ ಬ್ಲಾಗ್ ನೋಡ್ಕೊಂಡು ಬಂದೆ, ಕಣ್ಮುಂದೆನೇ ಸಿಕ್ಬಿಟ್ರಿ ಅಂತ ಇದ್ರು. ನಿಜಕ್ಕೂ ಗೈಸ್ ತುಂಬ ಖುಷಿ ಆಗುತ್ತೆ. ನೀವು ನನ್ನನ್ನು ನೋಡಿ ಮಾತಾಡಿಸ್ತೀರಲ್ಲ, ಐ ರಿಯಲಿ ಫೀಲ್ ವೆರಿ ಹ್ಯಾಪಿ. ಆಯಿತಾ, ನಮ್ಮ ದಕ್ಷಿಣ ಊಟ ಮಾಡಿಸ್ತಾ ಇದ್ದೀನಿ.